ಈ ವರ್ಷ ಕ್ಲಾಸ್ 10th ಗೆ ನ್ಯೂ LBA ಕ್ವಶನ್ಸ್ ನ ರಿಲೀಸ್ ಮಾಡಿದಾರಾ, ರಿಲೀಸ್ ಮಾಡ್ತಾರಾ? ರಿಲೀಸ್ ಮಾಡಲ್ಲ ಅಂತಂದ್ರೆ ನಾವು ಹಿಂದೆ ಇರ್ತಕ್ಕಂಥ ಲಾಸ್ಟ್ ಇಯರ್ ನ LBA ಕ್ವಶನ್ಸ್ ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ರೀತಿ ಅದನ್ನ ಓದೋದು, ಈ ರೀತಿ ಡೌಟ್ಸ್ ನಿಮ್ಗೂ ಇದ್ದೇ ಇರುತ್ತೆ. ಓಕೆ, LBA ಕ್ವಶನ್ಸ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್, ಅದು ಸ್ಟಡಿ ಮಾಡ್ಲೇಬೇಕು ಅಲ್ವಾ. ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ ಫೈನಲ್ ಎಕ್ಸಾಮ್ಗೆ LBA ಕ್ವಶನ್ಸ್ ಇಂದಲೇ ಬರೋದು. ಸೊ ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ, ಏನ್ LBA ಕ್ವಶನ್ಸ್ ರಿಲೀಸ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ. ಸೊ ಇದೇ ರೀತಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ನಿಮ್ಮ ಕ್ಲಾಸ್ 10th ರಿಲೇಟೆಡ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಎಲ್ಲ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ, ಕಮೆಂಟ್ ಹಾಕೋದನ್ನ ಮಿಸ್ ಮಾಡಬೇಡಿ. ಸೊ ಹಾಗಾದ್ರೆ ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಈ ವರ್ಷ 2026 ಮತ್ತೆ 27ಗೆ ನ್ಯೂ LBA ಕ್ವಶನ್ಸ್ ನ ಇನ್ನು ಕೂಡ ಬಿಟ್ಟಿಲ್ಲ. ಓಕೆನಾ. ಸೊ ಹಾಗಾಗಿ ನೀವು ಏನ್ ಮಾಡಿ ಅಂತಂದ್ರೆ ಪ್ರೆಸೆಂಟ್ ಲಾಸ್ಟ್ ಇಯರ್ LBA ಕ್ವಶನ್ಸ್ ಏನಿದೆಯೋ ಅದನ್ನ ನೀವು ಏನ್ ಮಾಡ್ಬೋದು, ರೆಫರ್ ಮಾಡ್ಬೋದು. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ. ಮತ್ತೆ ಈ ವರ್ಷದ ಒಂದು LBA ಕ್ವಶನ್ಸ್ ನ ರಿಲೀಸ್ ಮಾಡಿದ್ರೆ ತಕ್ಷಣ ಅದರ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ನಿಮಗೆ ಕ್ವಿಕ್ ಆಗಿ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾದ್ರೆ ಲೆಟ್ಸ್ ಸಿ ಯಾವ ರೀತಿ ನಾವು ಲಾಸ್ಟ್ ಇಯರ್ LBA ಕ್ವಶನ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಪ್ಪ ಅಂತ ಆದ್ರೆ ಫಸ್ಟ್ ನೀವು ಗೂಗಲ್ಗೆ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ನೀವು ಏನಂತ ಸರ್ಚ್ ಮಾಡ್ಬೇಕಂದ್ರೆ KSEAB ಅಂತ ಸರ್ಚ್ ಮಾಡಿ. ಓಕೆನಾ, KSEAB ಅಂತ ಸರ್ಚ್ ಮಾಡಿ. ಓಕೆ, ಸೊ ಸರ್ಚ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಸೊ ಕಾಣ್ತಾ ಇದೆಯಲ್ವಾ, ಈ ರೀತಿ ಬಂದಾದ್ಮೇಲೆ ಫಸ್ಟ್ ಆಪ್ಷನ್ KSEB.Karnataka.gov.in ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತಪ್ಪ. ಓಕೆ, ಸೊ ಈ ರೀತಿ ಬಂದಾದ್ಮೇಲೆ ನೀವು ಹಾಗೆ ಸ್ವಲ್ಪ ಕೆಳಗಡೆ ಹೋಗಿ. ಓಕೆ, ಸೊ ಇಲ್ಲಿ ಇಂಟ್ರೊಡಕ್ಷನ್ ಸರ್ವಿಸಸ್ ಅಂತೆಲ್ಲ ಇದೆ. ಸೊ ಇಲ್ಲಿ ನಿಮ್ಗೆ ನೋಡಿ ಡಿಪಾರ್ಟ್ಮೆಂಟ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ವಾ, ಡಿಪಾರ್ಟ್ಮೆಂಟ್ ಡಾಕ್ಯುಮೆಂಟ್ಸ್ ಅಲ್ಲಿ ನೀವು SLC ಅಂತ ಕ್ಲಿಕ್ ಮಾಡಿ. SLC ಅಂತ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೋಡಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮೆಟೀರಿಯಲ್ ಅಂತಿದೆ ಅಂತ. ಓಕೆ, LBA ಕ್ವಶನ್ಸ್ ಇದೇನೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ತೀರಾ. 1 to 10 ಇದೆ. ಸೊ 10th ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿ. ಓಕೆನಾ. ಸೊ ಅದಾದ್ಮೇಲೆ ನೋಡಿ 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಫಸ್ಟ್ ಲ್ಯಾಂಗ್ವೇಜಸ್ ಬರುತ್ತೆ. ಅದಾದ್ಮೇಲೆ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಕೂಡ ಇದೆ. ಸೊ ನೀವು ಯಾವ ಮೀಡಿಯಂ ಇದ್ರೂ ಅದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಫಾರ್ ಕನ್ನಡ ಮೀಡಿಯಂ ಮೇಲ್ಗಡೆ ಇಲ್ಲಿದೆ ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಇದೆ. ಸೊ ಇಂಗ್ಲಿಷ್ ಮೀಡಿಯಂ ಆದ್ರೆ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಇದೆ. ಓಕೆ, ನಾನು ಇಲ್ಲಿ ನಿಮಗೆ ಇಂಗ್ಲಿಷ್ ಮೀಡಿಯಂ ಸೋಷಿಯಲ್ ಸೈನ್ಸ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಓಕೆ, ಸೊ PDF ಈ ರೀತಿ ಬರುತ್ತೆ ಕಣ. ಓಕೆ, ಸೊ ದಿಸ್ ಇಸ್ ಯುವರ್ LBA PDF. ಓಕೆನಾ. ಸೊ ಇಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಹೋಗಿ ಫಸ್ಟ್ ಚಾಪ್ಟರ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಆಮೇಲೆ ಎಲ್ಲಾ ಚಾಪ್ಟರ್ ಕ್ವಶನ್ಸ್ ಗಳಿದೆ, ಲಾಸ್ಟ್ ಅಲ್ಲಿ ಆನ್ಸರ್ಸ್ ಇದೆ. ಓಕೆನಾ, ಆನ್ಸರ್ಸ್ ಲಾಸ್ಟ್ ಅಲ್ಲಿ ಇದೆ. ಸೊ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಏನ್ ಕಾಣ್ತಾ ಇದೆಯಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಏನಾಗುತ್ತೆ, ಆ ಮೆಟೀರಿಯಲ್ PDF ನಿಮಗೆ ಡೌನ್ಲೋಡ್ ಆಗುತ್ತೆ, ಅದನ್ನ ನೀವು ರೆಫರ್ ಮಾಡಬಹುದು. ಓಕೆ, ಸೊ ಡೌನ್ಲೋಡ್ ಮಾಡ್ಕೊಳ್ಳಿ, ಇದನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಹಾಕೋದನ್ನ, ಓಕೆ, ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬೇಕಂದ್ರೆ ಕಮೆಂಟ್ ಹಾಕೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.